ವೇದಿಕೆ ಮೇಲೆ ಬರಬೇಕು. ಹಾಗೆ ಕಾವ್ಯಶ್ರೀ ವಿ 585 94%. ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಬೇಕು ಅವ್ರನ್ನ. ಚೈತ್ರ ಜೆ 584 93.44 ಅಂಕವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಅಮೂಲ್ಯ ಎ 570 ಅಂಕ 91.20%. ಕೃತಿಕ್ ಗೌಡ ಟಿ ಆರ್ 569 91.20 ಅಂಕ. ಹಾಗೆ ಭವ್ಯಶ್ರೀ ಎಸ್ ಆರ್ 562 89.92%. ಹಾಗೆ ಸೃಜನ್ ಬಿಡಿ 541 86.56%. ಹಾಗೆ ಹರ್ಷಿತಾ ಎಸ್ 532 85.12%. ಈ ವಿದ್ಯಾರ್ಥಿಗಳನ್ನ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರು, ಹಾಗೆ ನಮ್ಮ ಕುಸುಮಾ ಮೇಡಮ್ ರವರು, ನಾರಾಯಣ ಸ್ವಾಮಿ ಅವರು, ಲಿಯಾಕ್ ಖಾನ್ ರವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಭವ್ಯ ಎಂ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಭವ್ಯ ಎಂ ಅವರಿಗೆ ಈಗ ಸನ್ಮಾನ. ನೆಕ್ಸ್ಟ್ ಕಾವ್ಯಶ್ರೀ ವಿ 585 95%. ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಹಾಗೆ ಓಲಿಯಂಜಲ್ ಶಾಲೆಯ ಈ ವರ್ಷದ 3ನೇ ಸ್ಥಾನ ಚೈತ್ರ ಜೆ 584 93.44%. ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಮತಿ ಕುಸುಮಾ ಮೇಡಮ್ ರವರು, ಕಾಂಗ್ರೆಸ್ ಯೂತ್ ಲೀಡರ್. ನೆಕ್ಸ್ಟ್ ಅಮೂಲ್ಯ ಎ 570 ಅವರು ಕೂಡ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೃತಿ ಗೌಡ ಟಿ ಆರ್ 569%. ನೆಕ್ಸ್ಟ್ ಭವ್ಯಶ್ರೀ ಎಸ್ ಆರ್ ಹಾಗೆ ಸುಜನ್ ಬಿಡಿ 541 86.56%. ಹಾಗೆ ಈಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀಯುತ ಅಶೋಕ್ ಸರ್ ಅವರು ಕೂಡ ಈ ಒಂದು ಮಕ್ಕಳಿಗೆ ಸನ್ಮಾನವನ್ನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಹರ್ಷಿತಾ ಎಸ್ 532 85.12%. ಈ ಎಲ್ಲ ಮಕ್ಕಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಶ್ರೀಯುತ ಕೆ ಸಿ ಅಶೋಕ್ ರವರು, ಹಾಗೆ ಕುಸುಮಾ ಮೇಡಮ್ ರವರು, ನಾರಾಯಣ ಸ್ವಾಮಿ ಅವರು. ಮಕ್ಕಳು ಮನುಕುಲದ ಆಶಾಕುಸುಮಗಳು, ಮನೆ ಹೆಂಗಳ ಬೆಳಗುವ ಮಂಗಳ ದೀಪಗಳು, ಭಾವಿ ರಾಷ್ಟ್ರದ ಭಾಗ್ಯೋದಯ ಶಿಲ್ಪಿಗಳು. ಅಂತಹ ಶಿಲ್ಪಿಗಳನ್ನ ಸನ್ಮಾನಿಸಿದಂತಹ ಎಲ್ಲ ನನ್ನ ನೆಚ್ಚಿನ ಗಣ್ಯಾತಿ ಗಣ್ಯರು, ಶ್ರೀಯುತ ಕೆ ಸಿ ಅಶೋಕ್ ರವರು, ಕಾಂಗ್ರೆಸ್ ಮುಖಂಡರು, ಹಾಗೆ ಕುಸುಮಾರವರು, ಹಾಗೆ ನಾರಾಯಣ ಸ್ವಾಮಿ ಅವರು, ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಗಣ್ಯಾತಿ ಗಣ್ಯರಿಗೆ ಅಭಿನಂದನೆಗಳು. ಈಗ ಮಕ್ಕಳ ಅನಿಸಿಕೆ ಅಭಿಪ್ರಾಯ. ಭವ್ಯ, ಈ ಒಂದು SSLC ಪರೀಕ್ಷೆಯಲ್ಲಿ 2024-25ನೇ ಸಾಲಿನಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ಯಾ. ನಿನ್ನ ಸಾಧನೆಗೆ ಸ್ಫೂರ್ತಿ ಮತ್ತೆ ಪೂರ್ವ ಸಿದ್ಧತೆ ಹೇಗಿತ್ತು ಅದನ್ನ ನಿನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. Very warm good morning, good evening to all the respected chief guests and to our principal, teachers, parents and my friends. Myself, Bhavya M, student of Holy Angel School, studied from LKG to 10th standard. Firstly, I want to thank my dear parents and my teacher for supporting me to score good marks in my SSLC exam. This school gave me an opportunity to score good marks, and I feel happy and proud to hear to the school topper.
And so from the beginning of the academic year in 10th class, I was regular to the school and I used to complete all my classwork without any delay. Time to time my classworks will be completed, and also our teachers supported us a lot, encouraged us a lot, and special classes were conducted. They all guided us in the right path. So everyone should remember that hard work, honesty and discipline is very important in our life. Whatever doubts we are getting in our studies, our teachers used to clear our doubts. They due to our teachers' guidelines and our parents' support, we used to achieve this school topper momentum. I used to thank all my teachers, and also I want to say each and every student of our school to work hard, be regular to the school, and must put lot of efforts every day. Nothing can be achieved without hard working. So everyone should work hard. I once again thank all my teachers and my parents. Thank you. ತನ್ನ ಅನಿಸಿಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತಹ ಭವ್ಯ ಎಂ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ 2024-25 ಸಾಲಿನ ದ್ವಿತೀಯ ಶಾಲೆಗೆ 2ನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥ ಕಾವ್ಯಶ್ರೀ ಅವರು ಒಂದೆರಡು ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. Good evening everyone, respected chief guest, honorable principal, teachers and my dear audience. Let me introduce myself. I am Kavyashri, daughter of Venkatesh and Sujata. This is a moment of honor in my life. It is a glory to me for receiving this award from the school where I studied. Thank you so much for honoring me. School is a foundation for learning. We learn many things in our school. School teaches many things to us. Our teachers guide us correctly.